ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಡಿಸೈನ್ ಬಂದುಬಿಟ್ಟು ಕ್ಯಾಲಫ್ ಡಿಸೈನು. ಆಲ್ರೆಡಿ ನಾನು ಈ ಥರ ಡಿಸೈನ್ನ ಕಟ್ಟಿಂಗು ಸ್ಟಿಚಿಂಗು ಹಾಕಿದ್ದೀನಿ. ಇದು ಏನಪ್ಪ ಸ್ಟಿಚಿಂಗು ಅಂದರೆ ಮತ್ತೆ ಇದು ಅದೇ ಡಿಸೈನ್ಗೆ ಪೈಪಿಂಗ್ ಹೇಗೆ ಕೊಡೋದು ಅಂತ. ನಾನು ಆಲ್ರೆಡಿ ಹಾಕಿರುವಂಥ ಡಿಸೈನ್ ಬಂದುಬಿಟ್ಟು ಸೇಮ್ ಡಿಸೈನ್ನೇ, ಆದರೆ ಅದಕ್ಕೆ ಪೈಪಿಂಗ್ ಇಲ್ಲ. ಇದಕ್ಕೆ ಕಟ್ ವರ್ಕ್ ಡಿಸೈನ್ ಮಾಡಿ ಆಮೇಲೆ ಕೆಳಗಡೆ ಬಂದುಬಿಟ್ಟು ಆಪೋಸಿಟ್ ಕಲರ್ ಸೀರೆ ಕಲರ್ ಕೊಟ್ಟು ಸ್ಟಿಚ್ ಮಾಡಿದ್ದೆ. ಇದಕ್ಕೆ ಬಂದುಬಿಟ್ಟು ಒಂದೇ ಕಲರಲ್ಲಿ ಪೈಪಿಂಗು ಗೋಲ್ಡ್ ಕಲರ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾ ಇರೋವಂಥದ್ದು. ಎಲ್ಲ ಸ್ಯಾರಿಗೂ ಮ್ಯಾಚಿಂಗ್ ಆಗೋ ಥರ. ಅದು ಸ್ಯಾರಿಗೆ ಮಾತ್ರ ಹಾಕ್ಕೊಳ್ಳೋಕ್ಕೆ ಸ್ಯಾರಿ ಕಲರ್ ಕೆಳಗಡೆ ಪೀಸ್ ಕೊಟ್ಟು ಆಪೋಸಿಟ್ ಕಲರಲ್ಲಿ ಮಾಡಿದ್ದು. ಆಮೇಲೆ ಪೈಪಿಂಗ್ ಏನೂ ಕೊಟ್ಟಿರಲಿಲ್ಲ. ಇದಕ್ಕೆ ಕಟ್ ವರ್ಕ್ ಡಿಸೈನ್ ಮಾಡಿ ಅದಕ್ಕೆ ಪೈಪಿಂಗ್ ಕೊಡ್ತಾ ಇರುವಂಥದ್ದು. ಹಂಗಾಗಿ ಇದು ಯಾವ ರೀತಿ ಫಸ್ಟ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಕ್ಯಾನ್ವಾಸ್ನ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಅದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಕ್ಯಾಲಫ್ ಡಿಸೈನ್ನ ಆ ರೀತಿ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಕ್ಯಾನ್ವಾಸ್ ಐರನ್ ಮಾಡ್ಕೊಂಡಿದ್ದೀನಿ. ಇವಾಗ ಅದ್ರ ಮೇಲೆ ನೀಟಾಗಿ ಡಿಸೈನ್ ಹೇಗಿದೆ ಕ್ಯಾಲಫ್ ಡಿಸೈನ್ ಅಂದರೆ ಕಟ್ ವರ್ಕು, ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು ನೀಟಾಗಿ. ಅದು ಹೇಗೆ ಕರು ಇದೆ ಸೇಮ್ ಅದೇ ರೀತಿಯೇ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಆ ಡಿಸೈನು ನೀಟಾಗಿ ಇರುತ್ತೆ. ಮತ್ತು ನಾವು ಉಲ್ಟಾ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಕ್ಯಾನ್ವಾಸ್ ಮೇಲೆ ಸ್ಟಿಚಿಂಗ್ ಕಾಣಿಸುತ್ತೆ, ಹಂಗಾಗಿ ನೀಟಾಗಿರುತ್ತೆ. ಓಕೆನಾ. ಆಮೇಲೆ ಅದನ್ನು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಳ್ಳೋದು ಅಷ್ಟೇ. ಈಸಿಯಾಗಿರುತ್ತೆ, ಕಷ್ಟ ಏನಾಗಲ್ಲ. ಈ ರೀತಿ ಫಸ್ಟ್ಗೆ ನಾವು ಎರಡು ಕಡೆಯಿಂದನೂ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾದಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಂಬಿಟ್ರೆ, ಆ ಕ್ಯಾನ್ವಾಸ್ ನಾನು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ. ಅವರೇ ಅಷ್ಟಕ್ಕೆ ಕೊಟ್ಟರೆ ಏನು ಸ್ಟಿಫಾಗಿರಲ್ಲ ಬಿಡು ಅಂದ್ಬಿಟ್ಟು ನಾನು ಬ್ಲೌಸ್ ಫುಲ್ಲು ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಅದು ಏನು ಮಾರ್ಕ್ ಇದೆ ಅಷ್ಟಕ್ಕೇ ಕೊಡ್ಬೋದು, ತೊಂದರೆ ಇಲ್ಲ. ಡಿಸೈನ್ಗೆ ಎಷ್ಟು ಬೇಕು ಅಷ್ಟನ್ನೇ. ಅದು ಸ್ವಲ್ಪ ಕಟ್ ಮಾಡಿ ತೆಗಿಯೋದು ಏನಕ್ಕೆ ಬಿಡು ಬೇಡ ಅಂದ್ಬಿಟ್ಟು ನಾನು ಹಾಗೆ ಕೊಟ್ಟಿದ್ದೀನಿ, ಯಾಕಂದರೆ ಸ್ಟಿಫಾಗಿರುತ್ತೆ ಅಂತ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸುತ್ತ. ಈಗ ಸ್ಟಿಚ್ ಮಾಡಿಕೊಂಡ್ರೆ ಅಕಸ್ಮಾತ್ ಅದು ಐರನ್ ಮಾಡಿದ್ದೀನಿ ಓಪನ್ ಆಗದೆ ಇರಲಿ ಅಂತ ಅಷ್ಟೇ. ನೀಟಾಗಿ ಸ್ಟಿಚಿಂಗ್ ಇದ್ದರೆ ಓಪನ್ ಆಗೋಲ್ಲ. ನಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಆಗೋಲ್ಲ. ಓಪನ್ ಹಾಕೋದು ಸಿಗಾಕೊಳ್ಳೋದು ಆ ಥರ ಏನೂ ಆಗೋಲ್ಲ ಅಂತ ಅಷ್ಟೇ. ಮತ್ತು ಎಕ್ಸ್ಟ್ರಾ ಕ್ಯಾನ್ವಾಸ್ ಎಲ್ಲ ತೆಗೆದುಬಿಟ್ಟು ನೀಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಎಲ್ಲಿ ನ್ಯಾಚ್ ಹಾಕಿರ್ತೀವಿ ಅಲ್ಲಿ ನ್ಯಾಚ್ ಹಾಕ್ಕೊಂಡ್ರೆ ಸಾಕು. ಅದು ರೆಡಿ ಮಾಡಿ ಸೈಡ್ಗೆ ಇಟ್ಬಿಟ್ಟು ಇದು ಕೆಳಗಡೆ ಪೀಸು ಈ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ತೆಗೆದುಬಿಟ್ಟು ಇವಾಗ ಇದನ್ನು ಇನ್ನೌಟ್ ಮಾಡ್ಕೋತಾ ಇದ್ದೀನಿ. ಇನ್ನೌಟ್ ಮಾಡ್ಕೋಬೇಕು. ಕೆಳಗಡೆ ಪೀಸ್ಗೆ ನಾನು ಈ ಪೀಸ್ಗೆ ನಾನು ಬೇರೆ ಪೀಸ್ ಕೊಟ್ಟಿದ್ದೆ, ಸೀರೆ ಕಲರ್ ಪೀಸು. ಇದು ಅದೇ ಕಲರ್ ಪೀಸ್ನೇ ಕೊಡ್ತಾ ಇರೋದು. ಇದರಲ್ಲಿ ಏನಪ್ಪ ಅಂದರೆ ಪೈಪಿಂಗ್ ಬರುತ್ತೆ, ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಬರುತ್ತೆ. ಎಕ್ಸ್ಟ್ರಾ ಡಿಸೈನ್ ಅಂದರೆ ಅದೇ. ಇವಾಗ ಇದನ್ನು ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೊಳ್ಳೋದು. ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ನಾವು ಥ್ರೆಡ್ ಪೈಪಿಂಗ್ ಕೊಟ್ಟಿರೋದು ನಾನು ಇದಕ್ಕೆ. ಅದರಲ್ಲೇನು ಗೋಲ್ಡ್ ಕಲರ್ ಪೀಸ್ ಎಕ್ಸ್ಟ್ರಾ ತೊಗೊಂಡ್ರೆ ಥ್ರೆಡ್ ಪೈಪಿಂಗಲ್ಲೇ ರೆಡಿಮೇಡ್ ಸಿಗುತ್ತೆ. ರೆಡಿಮೇಡಲ್ಲಿ ಎಲ್ಲ ಕಲರ್ಸು ಸಿಗುತ್ತೆ, ನಿಮ್ಗೆ ಯಾವ್ದು ಬೇಕಾದರೂ ತೊಗೋಬೋದು. ಹಂಗಾಗಿ ನಾನು ಗೋಲ್ಡ್ ಕಲರ್ ಕೊಡ್ತಾಯಿದ್ದೀನಿ. ಅವರು ಎಲ್ಲ ಸ್ಯಾರಿಗೂ ಮ್ಯಾಚಿಂಗ್ ಆಗೋ ಥರ ಗೋಲ್ಡ್ ಕಲರಲ್ಲೇ ಪೈಪಿಂಗ್ ಕೊಟ್ಟು ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಇದಕ್ಕೆ ಗೋಲ್ಡ್ ಕಲರೇ ಕೊಡೋಣ ಅಂದ್ಬಿಟ್ಟು ಡಾರ್ಕ್ ಗೋಲ್ಡ್ ಕೊಡ್ತಾಯಿದ್ದೀನಿ. ಈ ರೀತಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ, ಆಮೇಲೆ ಉಲ್ಟಾ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಆವಾಗ ಅದು ನೀಟಾಗಿ ಪೈಪಿಂಗ್ ಕೊಡೋಕ್ಕೆ ಈಸಿ ಆಗುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೋಬೇಕು. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಆಮೇಲೆ ಪೈಪಿಂಗ್ ಕೊಡೋದು. ಇಲ್ಲ ನೀವು ಪೈಪಿಂಗು ರೆಡಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ರೆಡಿಮೇಡ್ ಪೈಪಿಂಗೇ ಕೊಡಿ. ಮತ್ತು ಪೈಪಿಂಗ್ ಥ್ರೆಡ್ ಪೈಪಿಂಗ್ ಎಲ್ಲ ರೆಡಿ ಮಾಡಿ ಕೊಡೋದಕ್ಕಿಂತ ರೆಡಿಮೇಡೇ ಬೆಟರು ಅನಿಸುತ್ತೆ. ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಏನೂ ಎಕ್ಸ್ಟ್ರಾ ಕೆಲಸ ಏನಿರಲ್ಲ. ರೆಡಿಮೇಡ್ ತೊಗೊಬಂದ್ಬಿಟ್ಟು ಆರಾಮಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಈಸಿ ಕೆಲಸ. ನೀವೇ ರೆಡಿ ಮಾಡ್ತೀನಿ ಅಂದರೆ ಸ್ವಲ್ಪ ರಿಸ್ಕಿ ಆಗುತ್ತೆ. ಈಸಿಯಾಗಿ ಮಾಡ್ಕೋಬೇಕು ಅಂದರೆ ರೆಡಿಮೇಡ್ ಪೈಪಿಂಗ್ನೇ ಕೊಡ್ಬೋದು. ಅದೇನಿಲ್ಲ, ಈಗ ಎಲ್ಲ ಕಲರ್ಸಲ್ಲೂ ಸಿಗುತ್ತೆ, ಯಾವ ಬೇಕಾದರೂ ಮ್ಯಾಚಿಂಗಲ್ಲಿ ತೊಗೋಬೋದು. ಓಕೆನಾ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಮಗೆ ರೆಡಿ ಆಯಿತು. ಈಗ ಅದೇ ಹೇಳ್ದಂಗೆ ಪೈಪಿಂಗ್ ಕೊಟ್ಬಿಡ್ಬೇಕು. ಗೋಲ್ಡ್ ಕಲರ್ ಡಾರ್ಕ್ ಗೋಲ್ಡಲ್ಲಿ ತೊಗೊಂಡಿದ್ದೀನಿ. ಇದು ಅಷ್ಟೇ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ರೆಡಿ ಇರೋದ್ರಿಂದ ಅದು ಶೇಪ್ ಹೇಗಿದೆ ಆ ಶೇಪ್ ಮೇಲೆ ಪೈಪಿಂಗ್ ಇಟ್ಕೊಂಡು ಪೈಪಿಂಗು ಕಾಣಿಸ್ಬೇಕು, ಸ್ಟಿಚಿಂಗ್ ಅದು ಪಕ್ಕದಲ್ಲೇ ಬರಬೇಕು. ಆ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಹೋಗೋದು ಅಷ್ಟೇ, ಇನ್ನೇನು ತೊಂದರೆ ಏನಿಲ್ಲ. ಅಯ್ಯೋ ಇದು ಹೆಂಗಪ್ಪ ಸ್ಟಿಚ್ ಮಾಡೋದು ಅಂತ ಕಷ್ಟಪಡಬೇಕಾಗಿಲ್ಲ. ಇನ್ನು ಮಾಮೂಲಿ ಪೈಪಿಂಗ್ ಆದರೆ ಉಲ್ಟಾ ತಿರುಗಿಸ್ಬೇಕು, ಹಾಗೆ ಹೀಗೆ ಎಲ್ಲ ಮಾಡಬೇಕು. ಇದೇನಿಲ್ಲ ನೋಡಿ, ಆರಾಮಾಗಿ ಈ ರೀತಿ ಕೆಳಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋದರೆ ಪೈಪಿಂಗ್ ರೆಡಿ ಆಗೋಯ್ತು. ತುಂಬ ಈಸಿಯಾಗಿ ಮಾಡ್ಬೋದು. ಇದು ಈಸಿ ಮೆಥಡು. ಇನ್ನು ಬೇರೆ ಮೆಥಡಲ್ಲಿ ಸ್ವಲ್ಪ ರಿಸ್ಕಿ ಆಗುತ್ತೆ. ಈ ಮೆಥಡಲ್ಲೇ ಯೂಸ್ ಮಾಡಿ ಈಸಿಯಾಗಿ ಮಾಡ್ಕೋಬೋದು ನೀವು. ಓಕೆನಾ. ನೋಡಿ ಅಷ್ಟೇ, ಅದು ಪಕ್ಕದಲ್ಲಿ ಕರೆಕ್ಟಾಗಿ ಪೈಪಿಂಗ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಮತ್ತು ಪಕ್ಕದಲ್ಲಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ. ಅವು ಕೆಳಗಡೆ ಬಟ್ಟೆ 2 ಸ್ಟಿಚ್ ಬರುತ್ತಲ್ಲ, ನೀಟಾಗಿರುತ್ತೆ.
ಅಷ್ಟೇ ಇದು. ಓಕೆನಾ. ಈ ರೀತಿ ಕೆಳಗಡೆ ಪೀಸ್ನ ಈ ಥರ ರೆಡಿ ಮಾಡಿಕೊಂಡು ಇದು ಡಾಟ್ ಪಾಯಿಂಟ್ ಹಿಡಿದು ಬಿಡಬೇಕಾಗಿತ್ತು. ನಾನು ಆಮೇಲೆ ಹಿಡ್ದೆ, ಅದು ಈ ವಿಡಿಯೋ ಮಾಡಿಲ್ಲ. ಡಾಟ್ ಪಾಯಿಂಟ್ನ ಈ ಪೈಪಿಂಗ್ ಕೊಟ್ಟಾಗಲೇ ಕೆಳಗಡೆ ಫೋಲ್ಡಿಂಗ್ ಎಕ್ಸ್ಟ್ರಾ ಬಟ್ಟೆ ಕೊಡಬೇಕಾಗಿತ್ತು, ಎಮ್ಮಿಂಗ್ ಬಟ್ಟೆ. ಅದು ಆಮೇಲೆ ಕೊಡೋಣ ಅಂದ್ಬಿಟ್ಟು ಅದು ವೀಡಿಯೋನೇ ಮಾಡ್ಕೊಂಡಿಲ್ಲ. ಇದು ಕೊಟ್ಟು ರೆಡಿ ಮಾಡ್ಕೋಬೇಕು, ಡಾಟ್ ಇಟ್ಕೊಂಡ್ಬಿಡ್ಬೇಕು. ಈಗ ಇದಕ್ಕೆ ನಾವೇನು ಡಿಸೈನ್ ಮಾಡಿದ್ದೀವಲ್ಲ ಬ್ಲೌಸ್ ಪೀಸ್ ಮೇಲೆ ಇಟ್ಬಿಟ್ಟು ಅದು ಏನು ಶೇಪ್ ಇದೆ ಅದು ಅದ್ರ ಮೇಲೇ ಆಲ್ರೆಡಿ ನಾನು ಸ್ಟಿಚ್ಚಿಂಗ್ ಮಾಡ್ಕೊಂಡಿದ್ದೀನಿ, ಆಗಲೇ ತೋರಿಸೋದ್ನಲ್ಲ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಿರೋದು. ಅದನ್ನು ಈ ರೀತಿ ಪಿನ್ ಹಾಕ್ಕೊಂಬಿಟ್ಟು ಇವಾಗ ಸೇಮ್ ಅದೇನೇ ಇದೆ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಬರೋದು ಅಷ್ಟೇ. ಅಂದರೆ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೋಬೋದು, ಅದು ಕನ್ಫ್ಯೂಸ್ ಆಗುತ್ತೆ. ಈ ರೀತಿ ಸ್ಟಿಚ್ಚಿಂಗ್ ಹಾಕ್ಬಿಟ್ರೆ ಸ್ಟಿಚ್ಚಿಂಗ್ ಕಾಣಿಸುತ್ತೆ ನಮ್ಗೆ ಮೇಲ್ಗಡೆ, ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಮಾರ್ಕಲ್ಲಿ ನೀವು ಮಾರ್ಕ್ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ಮಾರ್ಕಿಂಗ್ ಪೀಸಲ್ಲಿ ಅದನ್ನು ಸೇಪ್ ಹೇಗಿದೆ ಅದನ್ನೇ ಮಾರ್ಕ್ ಮಾಡಿ ಸ್ಟಿಚ್ಚಿಂಗ್ ಮಾಡ್ಕೋಬೋದು. ಅದು ನಿಮಗೆ ಹೇಗೆ ಈಸಿ ಅನಿಸುತ್ತೆ. ಆದರೂ ನನಗೆ ಈ ಥರನೇ ಈಸಿ. ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಂಬಿಟ್ರೆ ಆ ಸ್ಟಿಚ್ಚಿಂಗ್ ಮೇಲೆ ನಾನು ಸ್ಟಿಚ್ಚಿಂಗ್ ಹಾಕ್ಕೊಂಡು ಸ್ಟಿಚ್ ಮಾಡ್ತೀನಿ, ಆವಾಗ ನನಗೆ ಈಸಿ ಆಗುತ್ತೆ. ಹಂಗಾಗಿ ಈ ಮೆಥಡು ಸ್ವಲ್ಪ ಈಸಿ ಅನ್ನಿಸ್ತು. ನಾನು ಇದೇ ಥರನೇ ಮಾಡೋದು. ಈ ರೀತಿ ಮಾಡಿಕೊಂಡು ಮತ್ತೆ ಇನ್ನೌಟ್ ಮಾಡ್ಕೋಬೇಕು. ಎರಡು ಕಡೆನೂ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆ ಕಡೆ ನಾನು ಮಧ್ಯದಲ್ಲಿಂದ ಸ್ಟಿಚ್ ಮಾಡಿದ್ದೀನಿ. ಅಂದರೆ ಮಧ್ಯದಲ್ಲಿ ಮಾಡೋದ್ರಿಂದ ನಮಗೆ ಆ ಕಡೆ ಈ ಕಡೆ ಏರುಪೇರಾಗಲ್ಲ, ಹಾಗಾಗಿ ನೀಟಾಗಿರುತ್ತೆ. ಒಂದು ಕಡೆ ಸ್ಟಿಚ್ ಮಾಡ್ಕೊಂಡೋದ್ರೆ ಇನ್ನೊಂದು ಕಡೆ ಹೆಚ್ಚು ಕಮ್ಮಿ ಬರಬಾರ್ದು, ಮಧ್ಯ ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೋಸ್ಕರ ನಾನು ಮಧ್ಯದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಈ ರೀತಿ ಈ ಕಡೆನೂ ಆಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ಮತ್ತು ನಾವು ಸ್ಟಿಚ್ಚಿಂಗ್ ಆದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ನಮಗೆ ಎಷ್ಟಕ್ಕೆ ಬೇಕು ಅಷ್ಟು ಬಿಟ್ಟು ಬಟ್ಟೆನ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ನೀಟಾಗಿ ಅದು ಹೇಗಿದೆ ಶೇಪು ಅದೇ ರೀತಿಯೇ ಕಟ್ ಮಾಡ್ಕೋಬೇಕು. ಕಟ್ ವರ್ಕ್ ಡಿಸೈನ್ ಹೇಗಿದೆ ಹಾಗೇ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬಂತು, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಇವಾಗ ಅದು ಡಿಸೈನ್ ಹೇಗಿದೆ ಹಾಗೇ ಕಟ್ ಮಾಡ್ಕೊಂಡ್ಬಿಟ್ಟು ನ್ಯಾಚ್ ಹಾಕೋಬೇಕು. ಅದು ಕಟ್ ವರ್ಕ್ ಎಲ್ಲೆಲ್ಲಿದೆ ಅಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಅವಾಗ ಶೇಪ್ ಚೆನ್ನಾಗಿ ಬರುತ್ತೆ. ಆಮೇಲೆ ಉಲ್ಟಾ ತಿರುಗಿಸ್ದಾಗಲೂ ಅದು ನೀಟಾಗಿ ತಿರುಗುತ್ತೆ ಅನ್ನೋದಕ್ಕೋಸ್ಕರ ನ್ಯಾಚ್ ನೀಟಾಗಿ ಹಾಕೋಬೇಕು ಅಷ್ಟೇ. ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಮತ್ತು ಸ್ಟಿಚ್ಚಿಂಗ್ ಹಾಕ್ಕೋಬೇಕು. ಈ ರೀತಿ ಫಸ್ಟು ಎಕ್ಸ್ಟ್ರಾ ಬಟ್ಟೆನ ತಗೊಂಬಿಟ್ಟು ಈಗ ಮತ್ತೆ ನಾನು ಹೇಳ್ದಾಗೆ ನ್ಯಾಚ್ ಹಾಕ್ಕೋಬೇಕು. ಆ ತುದಿಲಿ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಆ ಕಡೆ ಆದರೂ ಬಟ್ಟೆ ಕಟ್ಟಾಗ್ಬಿಡುತ್ತೆ. ಓಕೆನಾ. ಬಟ್ಟೆ ಕಟ್ಟಾಗಬಾರ್ದು, ಆ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ಮತ್ತೆ ಅದನ್ನು ಉಲ್ಟಾ ತಿರುಗಿಸ್ಕೋಬೇಕು. ಅದು ಸಲ ತಿರುಗಿದಾಗ ಒಂಚೂರು ತಿರುಗಲ್ಲ, ಅಲ್ಲಿ ಸೂಜಿಲಿ ಸ್ವಲ್ಪ ಮೇಲೆ ಎತ್ಕೊಳ್ಳಿ, ಅವಾಗೇನಾಗುತ್ತೆ ನೀಟಾಗಿ ಬರುತ್ತೆ. ಓಕೆನಾ. ಆ ರೀತಿ ಬಂದಮೇಲೆ ಸ್ವಲ್ಪ ಐರನ್ ಮಾಡ್ಕೊಂಬಿಟ್ರೆ ನಿಮ್ಗೆ ಇನ್ನೂ ಸ್ಟಿಫಾಗಿ ಕಾಣಿಸುತ್ತೆ ಡಿಸೈನ್ ಅಂತೂ. ನೀವು ಪೈಪಿಂಗ್ ಕೊಡೋಕ್ಕೆ ಮುಂಚೆ ಸ್ವಲ್ಪ ಐರನ್ ಮಾಡ್ಕೊಂಬಿಟ್ರೆ ಇನ್ನೂ ನೀಟಾಗಿ ಪೈಪಿಂಗು ಸೂಪರಾಗಿ ಕೊಡ್ಬೋದು, ಹೆಚ್ಚು ಕಡಿಮೆ ಏನೂ ಆಗೋಲ್ಲ. ಐರನ್ ಬೇರೆ ಮಾಡಿರ್ತೀವಲ್ಲ, ನೀಟಾಗಿ ಅದು ಡಿಸೈನ್ ಹೇಗಿರುತ್ತೆ ಹಾಗೆ ಕೂತ್ಕೊಂಡಿರುತ್ತೆ. ಅವಾಗ ನೀವು ಆರಾಮಾಗಿ ಪೈಪಿಂಗ್ ಕೊಟ್ಟರೆ ನೀಟಾಗಿರುತ್ತೆ. ಆದರೆ ಪೈಪಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ ನೋಡೋರಿಗೆ. ಒಂದು ಸಲ ಸ್ಟಿಚ್ ಮಾಡಿದ್ರೆ ಸಾಕು, ಆರಾಮಾಗುತ್ತೆ. ಕೆಲವರು ಅದಕ್ಕೋಸ್ಕರನೇ ಪೈಪಿಂಗ್ ಕೊಡೋಕ್ಕೆ ಈಗ ಇಷ್ಟಪಡಲ್ಲ. ಅಯ್ಯೋ ಪೈಪಿಂಗ್ ಅದು ತಿರುಗಿಸಿ ಮೂಲೆಯಲ್ಲಿ ಹೆಂಗಪ್ಪ ಕೊಡೋದು ಅಂತ ಬೇಜಾರು ಮಾಡ್ಕೋತಾರೆ. ಏನಿಲ್ಲ, ಅದು ಕ್ರಾಸ್ ಹೇಗಿದೆ ಹಾಗೇ ಸ್ವಲ್ಪ ಕಟ್ ಮಾಡಿಕೊಂಡು, ಕೆಲವರು ಕಟ್ ಮಾಡ್ದೇನೂ ಮಾಡ್ತಾರೆ. ನನಗೆ ಕಟ್ ಮಾಡಿ ಮತ್ತೆ ಅಟ್ಯಾಚ್ ಮಾಡ್ಕೊಂಡು ಮಾಡೋದು ಈಸಿ ಅನ್ನಿಸ್ತು. ನಾನು ಅದಕ್ಕೆ ಆ ಮೆಥಡಲ್ಲೇ ಮಾಡ್ತೀನಿ. ಅಂದರೆ ಈ ಥರ ರೆಡಿಮೇಡ್ ಪೈಪಿಂಗ್ ಕೊಟ್ಟರೆ ಈಸಿಯಾಗಿ ಮಾಡ್ಬೋದು. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಟ್ಟು ಮತ್ತೆ ಈ ಥರ ಸ್ಟಿಚ್ಚಿಂಗ್ ಹಾಕ್ಕೊಂಡು ಆದಮೇಲೆ ಪೈಪಿಂಗ್ ಕೊಡಬೇಕಾಗುತ್ತೆ. ನೋಡಿ ಆ ಥರ ಒಂಚೂರು ಸೂಜಿಲಿ ಒಂಚೂರು ಆ ಕಡೆ ತೆಗೆದ್ರೆ ಬಂದ್ಬಿಡುತ್ತೆ, ತೊಂದರೆ ಏನಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಸ್ವಲ್ಪ ಆ ಕಡೆ ಈ ಥರ ಇದು ಮಾಡಿಕೊಂಡು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕಾಗುತ್ತೆ. ಅಂದರೆ ಸೇಪ್ ನೀಟಾಗಿ ಬರಬೇಕಲ್ಲ ಅದಕ್ಕೋಸ್ಕರ. ಅದು ಆ ಥರ ಸ್ಟಿಚಿಂಗ್ ಆದಮೇಲೆ ಮತ್ತೆ ಇದಕ್ಕೂ ಅಷ್ಟೇ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ಲೈನಿಂಗ್ ಬಟ್ಟೆ ಮತ್ತು ಮಾಮೂಲಿ ಬ್ಲೌಸ್ ಪೀಸ್ ಎರಡನ್ನೂ ಸೇರಿಸಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನಿಧಾನಕ್ಕೆ ಆ ಮೂಲೆಯಲ್ಲಿ ಸೂಜಿ ಇಳಿಸಿ ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ನೀಟಾಗಿ ಬರುತ್ತೆ. ಫಿನಿಶಿಂಗ್ ಅಂತೂ ಸೂಪರಾಗಿ ಬರುತ್ತೆ, ಒಂಚೂರು ಆ ಕಡೆ ಈ ಕಡೆ ಆಗೋಲ್ಲ. ಕೆಲವ್ರಿಗೆ ಕಟ್ ವರ್ಕ್ ಡಿಸೈನ್ ಸ್ಟಿಚಿಂಗ್ ಮಾಡೋಕ್ಕೆ ಒಂಥರ ಕಷ್ಟ ಅನಿಸುತ್ತೆ. ಹಂಗಾಗಿ ಅದು ಮೂಲೆಯಲ್ಲಿ ಮಾತ್ರ ಸೂಜಿನ ಕೆಳಗೆ ಇಳಿಸ್ಬಿಟ್ಟು ಆಮೇಲೆ ತಿರುಗಿಸ್ಕೊಳ್ಳಿ, ಆವಾಗೇನಾಗುತ್ತೆ ನಿಮಗೆ ಡಿಸೈನ್ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗೋಲ್ಲ. ನೋಡಿ ನೀಟಾಗಿ ಬರುತ್ತೆ, ಒಂಚೂರು ಆ ಕಡೆ ಈ ಕಡೆ ಆಗೋದಿಲ್ಲ. ಓಕೆನಾ. ಈಗ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಡೋಣ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದು ಎಕ್ಸ್ಟ್ರಾ ಬಟ್ಟೆ ಏನೇನಿರುತ್ತಲ್ಲ ಅರ್ಧ ಇಂಚ್ ಬಿಟ್ಟಿರ್ತೀವಿ, ಯಾಕೆಂದರೆ ಒಂಚೂರು ಆ ಕಡೆ ಈ ಕಡೆ ಆಗಬಾರ್ದು ಬಟ್ಟೆ ಅನ್ನೋದಕ್ಕೋಸ್ಕರ. ಈಗ ಇದನ್ನು ಕಟ್ ಮಾಡ್ಕೊಂಬಿಡ್ಬೇಕು. ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಬಿಡ್ಬೇಕು. ಇದೇ ಅಂತಲ್ಲ, ಯಾವ ಬಟ್ಟೆ ಆದರೂ ಅಷ್ಟೇ ಈ ಥರ ಉಲ್ಟಾ ತಿರುಗಿಸಿದ್ಮೇಲೆ ಒಂದೊಂಚೂರು ಜಾಸ್ತಿ ಬಿಟ್ಟಿರ್ತೀವಿ ಬಟ್ಟೆನ, ಅದನ್ನ ಕಟ್ ಮಾಡ್ಕೊಂಬಿಡ್ಬೇಕು. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಪೈಪಿಂಗ್ ಕೊಡಬೇಕಾಗುತ್ತೆ.
ಪೈಪಿಂಗ್ಗೆ ನಾನು ಹೇಳ್ದಾಗೆ ಮೂಲೆಯಲ್ಲಿ ಸ್ವಲ್ಪ ತಿರುಗಿಸ್ಕೊಂಡು, ಅಂದರೆ ಫಸ್ಟೇ ಕಟ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಇದು. ನಾವು ಸ್ಟಿಚಿಂಗ್ ಮಾಡ್ತಾನೆ ಸ್ವಲ್ಪ, ಇಲ್ಲಾಂದರೆ ನೀವು ಮಾರ್ಕ್ ಮಾಡಿಕೊಂಡು ಜಾಸ್ತಿ ಕಟ್ ಮಾಡ್ಕೊಂಬಿಟ್ಬೇಕಂದ್ರೆ ಮಾಡ್ಕೋಬೋದು. ನಾನು ಅಲ್ಲೇ ಸ್ಟಿಚಿಂಗ್ ಮಾಡ್ತಾ ಅದು ಎಷ್ಟು ಬೇಕು ಅಷ್ಟು ಬಿಟ್ಟು ಮತ್ತೆ ಜಾಯಿಂಟ್ ಮಾಡಿಕೊಂಡು ಹಂಗೆ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಿದೆ. ನೋಡಿ ಈ ರೀತಿ ಅದು ಶೇಪ್ ಹೇಗಿದೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಮೂಲೆಗೆ ಬಂದಾಗ ಕಟ್ ಮಾಡ್ಕೊಂಬಿಡಿ, ಒಂಚೂರು ಬಿಟ್ಟು ಕಟ್ ಮಾಡಿ. ಮತ್ತು ಇವಾಗ ಅದ್ರ ಕೆಳಗಡೆ ಇದನ್ನು ನೀಟಾಗಿ ಇದು ಹೆಂಗೆ ಕ್ರಾಸ್ ಇರುತ್ತಲ್ಲ ವಿ ಶೇಪು ಅಲ್ಲಿಗಿಟ್ಟು ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ಈಸಿ ಅದು. ಇದು ಇನ್ನೂ ಹತ್ತಿರದಿಂದ ತೋರಿಸ್ಬೇಕಿತ್ತು ನಿಮಗೆ, ಹತ್ತಿರದಿಂದ ತೋರಿಸಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನ ಸ್ವಲ್ಪ ಹಿಂಗೆ ಕ್ರಾಸಾಗಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಕರ್ವ್ ಡಿಸೈನ್ ಹೇಗಿದೆ ಹಾಗೇ, ಆವಾಗ ನಮಗೆ ಈಸಿಯಾಗಿ ಆಗುತ್ತೆ, ಏನು ಕಷ್ಟ ಏನಾಗಲ್ಲ. ಇದು ರೆಡಿಮೇಡ್ ಪೈಪಿಂಗ್ ಆಗಿರೋದ್ರಿಂದ, ಥ್ರೆಡ್ ಪೈಪಿಂಗ್ ಆಗಿರೋದ್ರಿಂದ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು, ನೀಟಾಗಿ ಬರುತ್ತೆ, ಒಂಚೂರು ಹೆಚ್ಚು ಕಮ್ಮಿ ಬರೋಲ್ಲ. ಹಾಗೇ ತಿರುಗಿಸ್ಕೊತೀನಿ ಅಂದರೆ ಸ್ವಲ್ಪ ಅದನ್ನ ಹಿಂಗೆ ತಿರುಗಿಸಿ ಮುರುಗಿಸಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದ್ರ ಬದಲು ಈ ಥರನೇ ಬೇಕಂದರೆ ಈಸಿಯಾಗಿರುತ್ತೆ, ಮಾಡ್ಬೋದು. ಓಕೆನಾ? ಒಂದ್ಸಲ ಟ್ರೈ ಮಾಡಿ, ನಿಮಗೆ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಈ ಥರನೂ ಸ್ಟಿಚಿಂಗ್ ಮಾಡಬಹುದು, ಈಸಿಯಾಗಿರುತ್ತೆ ಅಂತ ಅನಿಸುತ್ತೆ. ಅದಾದರೆ ಹಿಂಗೆ ತಿರುಗಿಸಿ ಅದನ್ನ ಹಿಂಗೆಲ್ಲ ಮಾಡೋಷ್ಟರಲ್ಲೇ ಇದನ್ನು ಒಂಚೂರು ಕಟ್ ಮಾಡಿಬಿಟ್ಟು ಮತ್ತೆ ಅದ್ರ ಕೆಳಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಅದು ಹೇಗಿದೆ ಶೇಪು ಅದು ಸ್ಟಿಚ್ ಮಾಡಿ, ಅದು ಮತ್ತೆ ಇನ್ನೊಂದು ಪೀಸ್ ಕಟ್ ಮಾಡಿ ಅದರಲ್ಲೇ ಅಟ್ಯಾಚ್ ಮಾಡ್ಕೊತಾ ಬರೋದು. ತುಂಬ ಈಸಿಯಾಗಿ ಮಾಡ್ಬೋದು. ಆಮೇಲೆ ಕಷ್ಟ ಅನಿಸಲ್ಲ. ನೋಡಿ ನಾನು ಆಲ್ರೆಡಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ರಿಸ್ಕ್ ಅಂತ ಅನಿಸಲ್ಲ, ಆರಾಮಾಗೆ ಸ್ಟಿಚ್ ಮಾಡ್ಕೊಬೋದು. ಓಕೆನಾ? ಆ ಶೇಪ್ ಹೇಗಿದೆ ಹಾಗೇ ಅದ್ರ ತುದಿಗೆ ಬಂದ ತಕ್ಷಣ ಅದ್ರ ಕೆಳಗಡೆ ಈ ಪೀಸ್ನ ಇಟ್ಟು ಮತ್ತೆ ಸ್ಟಿಚ್ ಮಾಡ್ಕೊಳ್ಳೋದು. ನೋಡಿ ಅಷ್ಟೇ, ಆರಾಮಾಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇಕಾದರೆ ನನಗೇನು ತಿಳಿದಿರುತ್ತೆ ಅದನ್ನು ಹೇಳ್ತೀನಿ. ಓಕೆನಾ? ಈ ರೀತಿ ಎರಡು ಕಡೆಯೂ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಕ್ಯಾಲಫ್ ಡಿಸೈನ್ ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು. ತುಂಬ ಜನ, ನಾನೇ ಒಂದು 2-3 ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ ಇದೇ ಡಿಸೈನ್ನ. ಇನ್ನೂ ಒಂದು ಹೊಲಿಬೇಕು. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಅಂತೂ. ಒಂಚೂರು ಆ ಕಡೆ ಈ ಕಡೆ ನಾವು ಆ ಥರ ಡಿಸೈನ್ಗಳನ್ನ ಹೊಲಿತಾ ನಮ್ಮ ಕೈ ಪಳಗಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಡಿಸೈನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಈ ರೀತಿ ಪೈಪಿಂಗ್ನ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಬಂತು ಡಿಸೈನ್ ನೋಡಿ. ಆ ರೀತಿ ಸ್ವಲ್ಪ ನಾನು ಹೇಳ್ದಂಗೆ ಕ್ರಾಸಲ್ಲಿ ಕಟ್ ಮಾಡಿಕೊಂಡು ಮತ್ತೆ ಅದನ್ನ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಈ ರೀತಿ ಮಾಡ್ಕೊಳ್ಳೋದು ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಬಂತು ಡಿಸೈನು. ಮತ್ತು ಇವಾಗ ಇದಕ್ಕೆ ಕೆಳಗಡೆ ಪೀಸ್ ಅಟ್ಯಾಚ್ ಮಾಡಬೇಕಲ್ವ, ಹಾಗಾಗಿ ಇದು ರೆಡಿ ಮಾಡ್ಕೊಂಡಾದಮೇಲೆ ಮತ್ತೆ ಕೆಳಗಡೆ ಪೀಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬಂತು ಡಿಸೈನ್ ಅಂತೂ ನೀಟಾಗಿ ಬಂತು. ಒಂಚೂರು ಆ ಕಡೆ ಹೆಚ್ಚು ಕಮ್ಮಿ ಆಗಿಲ್ಲ, ಪೈಪಿಂಗ್ ಎಲ್ಲ ನೀಟಾಗಿ ಬಂದಿದೆ. ಮತ್ತು ಇವಾಗ ಅದಕ್ಕೆ ಒಂದು ಪಾಯಿಂಟ್ ಹೊಲಿಗೆ ಪಕ್ಕದಲ್ಲಿ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ಯಾಕೆಂದರೆ ಪೈಪಿಂಗ್ ಕೊಟ್ಟಿದ್ದೀವಲ್ಲ ಕೆಳಗಡೆ, ಅದಕ್ಕೆ ಡಬ್ಬ ಸ್ಟಿಚ್ ಹಾಕಿದ್ರೆ ಸ್ಟಿಫ್ ಆಗಿರುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ಥರ ಡಬ್ಬ ಸ್ಟಿಚ್ ಹಾಕೋಬೇಕು. ನೋಡಿ ಈ ರೀತಿ ಹಾಕ್ಕೊಂಡಾದ್ಮೇಲೆ ಇವಾಗ ಇದು ರೆಡಿ ಆಯಿತು. ಕೆಳಗಡೆ ಪೀಸ್ ಬಂದ್ಬಿಟ್ಟು ಆಲ್ರೆಡಿ ಪೈಪಿಂಗೆಲ್ಲ ಸ್ಟಿಚ್ ಮಾಡಿದ್ದೀವಲ್ಲ, ಕರೆಕ್ಟಾಗಿ ಮಧ್ಯ ಮಾರ್ಕ್ ಮಾಡಿಕೊಂಡು ಮತ್ತು ಸೈಡಲ್ಲೂ ಅಷ್ಟೇ ಒಂದೇ ಲೆವೆಲಿಗೆ ಬರೋ ಥರ ಒಂದು ಸ್ಕೇಲಲ್ಲೋ ಇಲ್ಲ ಹಾಗೇ ಮಾರ್ಕ್ ಮಾಡ್ಕೊಳ್ಳಿ. ನಾನು ಸ್ಕೇಲಲ್ಲೇ ಮಾರ್ಕ್ ಮಾಡಿಕೊಂಡೆ, ಅಂದರೆ ಯಾಕೆಂದರೆ ಒಂದೇ ಸಮನಾಗಿ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡಿಕೊಂಡು ಆಲ್ರೆಡಿ ಕಟ್ ಮಾಡಿರ್ತೀವಲ್ಲ ಅದರಲ್ಲಿ ನೋಡಿಕೊಂಡು ಬೇಕಂದರೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಪೀಸ್ಗಂತೂ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೀಸ್ ಇಟ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇವಾಗ ಇದು ಎಲ್ಲಿಗೆ ಇಟ್ಟು ಸ್ಟಿಚ್ ಮಾಡೋದು ಅನ್ನೋದು ಗೊತ್ತಾಗೋದಿಲ್ಲ ಅಂದಾಗ ನೀವು ಹಳೆ ಪೀಸ್ ಇಟ್ಕೊಳ್ಳಿ. ಇವಾಗ ಈ ಪೀಸ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಎಷ್ಟಕ್ಕೆ ಬೇಕು ಅನ್ನೋದು ಮಾರ್ಕ್ ಸಿಗುತ್ತೆ. ಓಕೆನಾ? ಇವಾಗ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅದೇನಿರ್ತೀವಿ ಕೆಳಗಡೆ ಪೀಸು ಆ ಪೀಸ್ಗಿಟ್ಟು ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಅದೊಂದು ಮಾರ್ಕಿಂಗ್ ನೀಟಾಗಿ ಮಾಡ್ಕೋಬೇಕು ಅಷ್ಟೇ. ನೋಡಿ ಈ ರೀತಿ ಬಂತು. ಇವಾಗ ಮಾರ್ಕ್ ಇಟ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ? ನೋಡಿ ಈ ರೀತಿ ಬಂತು. ಸ್ಟಿಫಾಗಿರುತ್ತೆ, ನೀಟಾಗಿ ಬರುತ್ತೆ. ಅದರ ಪಕ್ಕದಲ್ಲಿ 2 ಹೊಲಿಗೆ ಹಾಕ್ಕೊಳ್ಳಿ, ಯಾಕೆಂದರೆ ಅಕಸ್ಮಾತ್ ಅದು ಓಪನ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಡಬ್ಬ ಸ್ಟಿಚ್ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಎರಡು ಕಡೆನೂ ಅಷ್ಟೇ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ತುಂಬ ಟ್ರೆಂಡಿಂಗಲ್ಲಿರುವಂಥ ಬೋಟ್ ನೆಕ್ ಡಿಸೈನ್ ಇದು. ಕ್ಯಾಲಫ್ ಅಂತಾರೆ, ಕಟ್ ವರ್ಕ್ ಅಂತಾರೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ನೋಡಿ ಈ ರೀತಿ ಬಂತು. ಈ ಕಡೆ ಮತ್ತು ಇದೂ ಅದೇ ಥರ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದು. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಬಂತು ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.